ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನ ಹೂಗುಚ್ಛ ಎಂಬ ಪುಸ್ತಕದಿಂದ ಒಂದು ಕಥೆಯನ್ನು ಓದಲಿದ್ದೇನೆ. ಹೀಗೆ ಒಂದಿನ ಗುರುಗಳು ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ನೋಡಿ, ನೀವು ಜೀವನದಲ್ಲಿ 2 ವಿಷಯಗಳನ್ನು ಯಾವತ್ತೂ ನೆನ್ಪಿಟ್ಕೊಳ್ಬಾರದು. ಈ 2 ವಿಷಯಗಳನ್ನು ಮರೆತು ಬಿಡಬೇಕು. ಇವೇ ಸೂಚನಾ ಫಲಕಗಳು ಜೀವನವನ್ನು ಕೆಡಿಸೋದಿಲ್ಲ, ಜೀವನವನ್ನು ಒಳ್ಳೆ ರೀತಿಯಲ್ಲಿ ಕಟ್ಟಿಕೊಡುತ್ತವೆ. ಇಷ್ಟು ಮಾತ್ರ ನೀವು ಮಾಡಿಬಿಟ್ರೆ ಬದುಕು ಸುಂದರವಾಗಿರುತ್ತದೆ. ಅಷ್ಟೇ ಅಲ್ಲ, ಸಮಾಜ ಕೂಡ ಸುಂದರವಾಗಿರುತ್ತದೆ. 2 ವಿಷಯಗಳನ್ನು ನೀವು ಮಾತ್ರ ಮರೆತು ಬಿಡಬೇಕು ಎಂದು ಗುರುಗಳು ಹೇಳ್ತಾರೆ. ಆಗ ಶಿಷ್ಯಂದಿರು ಕುತೂಹಲದಿಂದ ಕೇಳ್ತಾರೆ, ಗುರುಗಳೇ, ಅಂತಹ 2 ವಿಷಯಗಳು ಯಾವುವು ಎಂದು. ಆಗ ಗುರುಗಳು ಹೇಳ್ತಾರೆ, ನೋಡಿ, ಜೀವನದಲ್ಲಿ ಎಲ್ರಿಗೂ ಈ ರೀತಿಯ ಕುತೂಹಲ ಇರಬೇಕು. ಗಪ್ಪುಗೆ ಮುಖ ಸಿಂಡ್ರಿಸ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ? ತಿಳ್ಕೊಳ್ಳುವಂತಹ ಕುತೂಹಲ ಇರಬೇಕು, ಸಂತೋಷ ಇರಬೇಕು. ಕೆಲವ್ರು ಇರ್ತಾರೆ, ನೀವು ಅವರಿಗೆ ಹೂ ತಗೊಂಡೋಗಿ ಕೊಟ್ಟರು ಒಂಥರ ಮುಖ ಗಂಟು ಹಾಕ್ಕೊಂಡೇ ಇಸ್ಕೊಳ್ಳೋದು. ಇನ್ನು ಕೆಲವರಿಗೆ ನೀವು ಹಣ್ಣು ಕೊಟ್ಟರೂ ಕೂಡ ತಿಂದು ಮುಖ ಗಂಟು ಹಾಕ್ಕೊಂಡೇ ಇರ್ತಾರೆ. ಜೀವನದಲ್ಲಿ ಯಾವತ್ತೂ ಹೀಗೆ ಮಾಡಬಾರ್ದು. ಜೀವನ ಅಂದರೆ ಯಾವಾಗಲೂ ನಗುತ್ತಾ ಸಂತೋಷದಿಂದ ಇರಬೇಕು. ಸಂತೋಷ ಪಡೋದಕ್ಕೆ, ನಗೋದಕ್ಕೆ ರೊಕ್ಕ ಬೇಕಿಲ್ಲ. ಮುಖ ಸುಂದರ ಮಾಡ್ಕೊಳ್ಳೋದಕ್ಕೆ ಈಗಿನ ಕಾಲದಲ್ಲಿ ಒಂದಿಷ್ಟು ಖರ್ಚು ಮಾಡಬೇಕಾಗುತ್ತೋ ಏನೋ. ಹಾಗೇನೆ ನಗೋದಕ್ಕೆ, ಸಂತೋಷವಾಗಿರೋದಕ್ಕೆ ಯಾವುದೇ ರೀತಿಯ ಖರ್ಚು ಮಾಡಬೇಕಾಗಿಲ್ಲ ಎಂದು ಗುರುಗಳು ಹೇಳ್ತಾರೆ. ಆಗ ಶಿಷ್ಯಂದಿರು ಕೇಳ್ತಾರೆ, ಏನ್ ಗುರುಗಳೇ, ಆ 2 ವಿಷಯಗಳು ಯಾವುವು? ಅಂತಹ ಯಾವ ವಿಷಯಗಳನ್ನು ನಾವು ಮರೆತು ಬಿಡಬೇಕು ಅಂತ ಮತ್ತೊಮ್ಮೆ ಕೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ನೋಡಿ, ನೀವು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಇರಬೇಕು ಅಂದರೆ ನೀವು ಜನರಿಗೇನಾದರೂ ಒಳ್ಳೇದು ಮಾಡಿರ್ತೀರಲ್ಲ, ಅದನ್ನು ಮರೆತು ಬಿಡಬೇಕು. ಎಷ್ಟು ಚೆನ್ನಾಗಿದೆ ಅಲ್ವಾ? ಏನು ನೀವು ಮಂದಿಗೆ ಒಳ್ಳೇದು ಮಾಡಿರ್ತೀರಲ್ಲ, ಅದನ್ನು ಮಾಡಿ ಸಂತೋಷಪಟ್ಟು ಮರೆತು ಬಿಡಬೇಕು. ಇದುವೇ ಶಾಸ್ತ್ರ. ಇದುವೇ ಬಹಳ ಮಹತ್ವದ ಶಾಸ್ತ್ರ. ಇದಾದ ಮೇಲೆ 2ನೇದೇನಪ್ಪ ಅಂತಂದರೆ, ಕೆಲವರು ನಿಮಗೆ ಏನಾದರೂ ಕೆಟ್ಟದ್ದನ್ನು ಮಾಡಿರ್ತಾರಲ್ಲ, ಅಂದರೆ ಹಿಂದೆ ಯಾವಾಗಲೂ ನಿಮಗೆ ಏನಾದರೂ ಕೆಟ್ಟದ್ದು ಮಾಡಿರ್ತಾರೆ, ಅದನ್ನು ಮಾತ್ರ ನೀವು ಯಾವುದೇ ಕಾರಣಕ್ಕೂ ನೆನಪು ಮಾಡ್ಕೋಬಾರ್ದು. ಮಾಡಿದ್ದು ಅವ್ರು ಮಾಡಿ ಹೋದರು. ಯಾರಾದರೂ ನಮಗೆ ಕೆಟ್ಟದ್ದು ಮಾಡಿದರೆ ಅದನ್ನು ಮರೆತು ಬಿಡಬೇಕು. ನಾವೇನಾದರೂ ಯಾರಿಗಾದರೂ ಒಳ್ಳೇದು ಮಾಡಿದರೆ ಅದನ್ನು ಮರೆತು ಬಿಡಬೇಕು. ಇವೆರಡನ್ನ ಜೀವನದಲ್ಲಿ ಮರೆತು ಬಿಟ್ರಿ ಅಂದರೆ ಜೀವನ ಸುಖ, ಶಾಂತಿ, ನೆಮ್ಮದಿಯಿಂದ ಸಾಗೋದ್ರಲ್ಲಿ ಸಂದೇಹವೇ ಇಲ್ಲ ಎಂದು ಗುರುಗಳು ಹೇಳ್ತಾರೆ. ನೋಡಿ, ತಾನು ಮಾಡಿದ್ದು ತಲೆಯಲ್ಲಿ ಸುತ್ತೋಗಿ ಶುರುವಾಯಿತು ಅಂತಂದರೆ ಆಗ ದುಃಖ ಶುರುವಾಗತ್ತೆ. ನಾನು ಎಷ್ಟು ಏನೆಲ್ಲ ಮಾಡಿದ್ದೇನೆ ಎಲ್ರಿಗೂ, ಒಂದಿನವಾದರೂ ಯಾರಾದರೂ ನನಗೆ ಕೃತಜ್ಞತೆ ಸಲ್ಲಿಸಿದ್ದಾರಾ? ಯಾರಾದರೂ ನಮಗೆ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ದಾರಾ? ಹಗಲು ರಾತ್ರಿ ನಿದ್ದೆಗೆಟ್ಟು ಇವರಿಗೋಸ್ಕರ ಕೆಲಸ ಮಾಡಿದ್ದೇನೆ ಅಂತ ನೀವು ಅಂದ್ಕೊಂಡ್ರೆ ಆಗ ನಿಮಗೆ ದುಃಖ ಶುರುವಾಗುತ್ತೆ. ನೋಡಿ, ಅಷ್ಟೊಂದು ತಾಪ ಮಾಡ್ಕೊಳ್ಳೋದಾದರೆ ಅದ್ಯಾಕೆ ಮಾಡಿದ್ರಿ ಮತ್ತೆ ನೀವು ಒಳ್ಳೆಯದನ್ನು? ನಿಮಗೆ ಯಾರಾದರೂ ಬಂದು ಹೇಳಿದ್ರೇನು ಹಿಂಗೆ ಮಾಡು ಹಂಗೆ ಮಾಡು ಅಂತ? ನಮ್ಮ ಸಂತೋಷಕ್ಕಾಗಿ ನಾವು ಮಾಡಿರ್ತೀವಿ ಅಂತ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಪ್ರವಚನ ಗುಚ್ಛ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಇದರ 2ನೆಯ ಭಾಗ ನಾಳೆ ಮುಂದುವರಿಯಲಿದೆ. ಧನ್ಯವಾದಗಳು.